ಶ್ರೀ ಗುರುಭ್ಯೋ ನಮಃ. ಹರೇ ಕೃಷ್ಣ. ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸ್ವಾಗತ. ಎಲ್ಲರಿಗೂ ಶ್ರಾವಣ ಮಾಸದ ಹಬ್ಬದ ಶುಭಾಶಯಗಳು ಸ್ನೇಹಿತರೆ. ಎಲ್ಲ ವಿಶೇಷ ಪೂಜೆ ಕಾರ್ಯಕ್ರಮಗಳು ಮಾಡ್ತಾ ಇರ್ತೀರಿ. ಕೆಲವೊಬ್ಬರು ಭಕ್ತಾದಿಗಳು ಏನಪ್ಪ ಅಂತಂದರೆ ವಿಶೇಷವಾಗಿ ಈ ಮಾಸಗಳಲ್ಲಿ ಪುಣ್ಯಕ್ಷೇತ್ರಗಳಿಗೆ ಹೋಗಬೇಕಾದ್ರೆ ಜಾಸ್ತಿ ಹೋಗ್ತಿರ್ತಾರೆ, ಅಥವಾ ಹೊರಗಡೆ ಪ್ರಯಾಣ ಬೆಳೆಸಬೇಕಾದ್ರೆ ಜನರಲ್ಲಾಗಿ ನಾನು ಹೇಳ್ತಿರೋದು. ಬಟ್ ಏನು ಆಪ್ಷನ್ಸ್ ಅಂತಂದರೆ, ಕೆಲವರು ಭಾಳಷ್ಟು ನನ್ನ ಕ್ಲೈಂಟ್ಸ್ ಕೇಳ್ತಿದ್ದಾರೆ, ಪ್ರಯಾಣಗಳಿಗೆ ಹೊರಟಾಗ ಮಾಡಿದಾಗ ಏನಾರ ತೊಂದರೆಗಳು ಮಾಡಿದರೆ ನಾವು ಯಾವ ರೀತಿ ಹೋಗಬೇಕು, ಏನು ಪರಿಹಾರಗಳಂತ ಕೇಳಿದೆ ಸ್ನೇಹಿತರೆ. ವಿಶೇಷವಾಗಿ ಏನಂದರೆ, ಪ್ರಯಾಣಕ್ಕೆ ಹೊರಡಬೇಕಾದ್ರೆ ಕೆಲವೊಂದು ವಾರಗಳಲ್ಲಿ ಕೆಲವೊಂದು ಪದಾರ್ಥಗಳನ್ನ ನೋಡಿಕೊಂಡು ಮಾಡಿ ಕೆಲವೊಬ್ರು ಹೋಗ್ತಾರೆ, ಕೆಲವೊಂದು ಪದಾರ್ಥಗಳನ್ನ ತಿಂದು ಹೋಗ್ತಾರೆ, ಕೆಲವೊಬ್ರು ದೇವರಿಗೆ ನಮಸ್ಕಾರ ಮಾಡ್ತಾರೆ, ಕೆಲವೊಬ್ರು ದೇವರಿಗೆ ಕಾಣಿಕೆ ನೀಡ್ತಾರೆ ಸ್ನೇಹಿತರೆ. ಈ ರೀತಿ ಇರುತ್ತೆ. ಹಾಗಾಗಿ ಪುಣ್ಯಕ್ಷೇತ್ರಗಳಿಗೆ ಹೋಗ್ಬೇಕಾದ್ರೆ ನಾವೇನು ನೋಡಬಾರಂತ ನಮ್ಮ ಶಾಸ್ತ್ರ ಪುರಾಣಗಳು ಹೇಳಿದೆ. ಆದರೂ ಕೆಲವೊಂದು ಬಾರಿ ಕೆಲವೊಂದು ಕ್ಷೇತ್ರಗಳಿಗೆ ಹೋಗ್ಬೇಕಾದ್ರೆ ಅದು ನಮಗೆ ಆಗುತ್ತೋ ಇಲ್ಲೋ, ಆ ವಾರ ಬಿಡ್ತಕ್ಕಂಥ ಒಂದು ಲಗ್ನ, ನಕ್ಷತ್ರ, ತಿಥಿ, ಮುಹೂರ್ತಗಳೆಲ್ಲ ನೋಡ್ಕೊಂಡು ಹೋದರೆ ಭಾಳಷ್ಟು ಉತ್ತಮ ಸ್ನೇಹಿತರೆ. ಈಗ ಈ ಕಾರ್ತಿಕ್ ಮಾಸ ಆಗಲಿ ಅಥವಾ ಶ್ರಾವಣ ಮಾಸ ಆಗಲಿ ಮತ್ತೊಂದು ಯಾವ ಮಾಸ ಅಂತ ಹೇಳೋಕ್ಕಾಗಲ್ಲ. ಪುಣ್ಯಕ್ಷೇತ್ರಗಳಲ್ಲಿ ಜನರಲ್ಲಾಗಿ ಏನಾಗುತ್ತೆ ಅಂದರೆ, ದೇವಸ್ಥಾನಗಳಿಗೆ ಅಥವಾ ಪುಣ್ಯಕ್ಷೇತ್ರ ಹೋಗ್ಬೋದು. ಆದರೆ ಅದಕ್ಕೂ ಒಂದು ಲಿಮಿಟ್ ಇದೆ ಅಂತ ಕೆಲವೊಂದು ವಿಡಿಯೋದಲ್ಲಿ ಹೇಳಿದ್ದೆ ನಾನು. ಯಾಕೆಂದರೆ ಒಂದು ಪುಣ್ಯಕ್ಷೇತ್ರಕ್ಕೆ 2 ವರ್ಷಕ್ಕೊಂದು ಟೈಮ್ ಅಥವಾ 3 ವರ್ಷಕ್ಕೊಂದು ಟೈಮ್ ಹೋಗಬೇಕು. ಪದೇ ಪದೇ ವರ್ಷದಲ್ಲಿ 4 ಸತಿ 5 ಸತಿ 6 ಸತಿ ಹೋದಾಗ ಅಲ್ಲಿ ಕೂಡ ನೆಗೆಟಿವಿಟಿ ಅಂತಂದರೆ, ನಮಗೆ ಒಂದು ಸಾರಿ ದರ್ಶನ ಕೊಟ್ಟ ಭಗವಂತ ಪದೇ ಪದೇ ಬಂದಾಗ ಏನಾಗುತ್ತೆ ಅಂದರೆ, ಅಲ್ಲಿ ನಮಗೆ ಹೋಗ್ತಕ್ಕಂಥದ್ದು ಒಂದು ಸಿದ್ಧಿ ಅಥವಾ ರೂಢಿ ಆಗುತ್ತೆ ಅಂತ ನೀವು ಅಂದ್ಕೊತೀರಿ, ನನಗೆ ಗೊತ್ತಿಲ್ಲ. ಬಟ್ ಹಾಗಲ್ಲ. ಪುಣ್ಯಕ್ಷೇತ್ರಗಳು ಯಾವಾಗಲೂ ಅಥವಾ 1-2 ವರ್ಷ, ನನ್ನ ಅನುಭವದಲ್ಲಿ ಹೇಳ್ಬೇಕಾದ್ರೆ, ಕೆಲವೊಂದು ಕ್ಲೈಂಟ್ಸನ್ನು ಕೇಳಿದೆ ಅಥವಾ ನಾನು ನನ್ನ ಅನುಭವದಲ್ಲಿ ಹೇಳ್ಬೇಕಾದ್ರೆ, ಯಾವುದೇ ಪುಣ್ಯಕ್ಷೇತ್ರಗಳಿಗೆ ಹೋಗಬೇಕಾದ್ರೆ 2 ವರ್ಷಕ್ಕೊಂದು ಬಾರಿ ಹೋಗಿ ಬಂದರೆ ಅದರಲ್ಲಿ ಫಲ ಚೆನ್ನಾಗಿರ್ತದೆ. ಹಾಗೆ ಅದಕ್ಕೊಂದು ರೂಲ್ಸ್ ಅಂತ ಇರ್ತದೆ ಸ್ನೇಹಿತರೆ. ಪದೇ ಪದೇ ಹೋಗಲ್ಲ. ಯಾಕೆ ಅಂತಂದ್ರೆ, ಈಗ ನೋಡ್ರಿ, ಹಬ್ಬ ಹರಿದಿನಗಳು ಕೂಡ ಪದೇ ಪದೇ ಬರೋದಿಲ್ಲ, ಹೌದಾ? ವರ್ಷಕ್ಕೊಂದು ಸತಿ ಬರ್ತದೆ. ನವರಾತ್ರಿ ಆಗಲಿ, ಹುಣ್ಣಿಮೆಗಳಾಗಲಿ, ಅಮಾವಾಸ್ಯೆಗಳಾಗಲಿ, ಹೀಗೆ ಕೆಲವೊಂದು ತಿಥಿಗಳಾಗಲಿ, ನಕ್ಷತ್ರಗಳೇ, ಪ್ರತಿಯೊಂದು ಒಂದು ತಿಂಗಳಿಗೊಂದು ಅದಕ್ಕೊಂದಿರ್ತದೆ. ಆಮೇಲೆ ಈ ಹಬ್ಬಗಳು ಕೂಡ ವರ್ಷಕ್ಕೊಂದು ದಿವಸ ಅಂತ ಇರ್ತದೆ. ಎಲ್ಲದಕ್ಕೊಂದು ಶಾಸ್ತ್ರಕ್ಕೆ ಒಂದು ಅನುಗುಣವಾಗಿ ಅಥವಾ ಅನುಬಂಧವಾಗಿ ಮಾಡುತ್ತಾರೆ ಅಂತ ನಾವಿಲ್ಲಿ ಹೇಳ್ಬೇಕಾಗ್ತದೆ. ಹಾಗಾಗಿ ಇದನ್ನು ಬಿಟ್ಟು ನಾರ್ಮಲಾಗಿ ಪ್ರಯಾಣ ಮಾಡ್ತಕ್ಕಂಥವ್ರಿಗೆ ಏನು ಪರಿಹಾರಗಳಿದೆ ಅಂದರೆ, ಪುಣ್ಯಕ್ಷೇತ್ರದಲ್ಲಿ ಬಿಟ್ಟರೆ ಬೇರೆ ಏನಾರ ಅಕಸ್ಮಾತ್ ಅವ್ರ ಕಾರ್ಯಕ್ರಮಕ್ಕೆ ಹೋಗ್ಬೇಕಾದ್ರೆ ಮಾಡೋದು, ಮದುವೆಗಳಿಗೆ, ಮುಂಜಿಗಳಿಗೆ, ಮತ್ತೊಂದು ಸುಮ್ಮನೆ ಪ್ರಯಾಣಕ್ಕೆ ಏನಪ್ಪ ಅಂತಂದರೆ, ಕೆಲವೊಬ್ಬರು ಈ ಶನಿವಾರ ಭಾನುವಾರ ವೀಕೆಂಡ್ ಅಂತ ಹೋಗ್ತಿರ್ತಾರೆ. ಆ ಥರ ಪ್ರಯಾಣಕ್ಕೆ ಹೋದಾಗ ಕೆಲವರು ಬಾರಿ ದುರಂತಗಳು, ಅಪಘಾತ ಕಂಟಗಳು, ಅನೇಕ ಸಾವು ನೋವುಗಳಾಗಿದ್ದಾವೆ. ಅವನ್ನೆಲ್ಲ ನೀವು ಟಿ ವಿಯಲ್ಲಿ, ಮಾಧ್ಯಮದಲ್ಲಿ ನೋಡ್ತಾ ಇರ್ತೀರಿ. ನಿಮಗೆ ಗೊತ್ತಿದೆ, ಅದಕ್ಕೆ ನಾನು ಜಾಸ್ತಿ ಹೇಳೋಕ್ಕೋಗಲ್ಲ. ಹಾಗಾಗಿ ನೀವು ಹೊರಡಬೇಕಾದ್ರೆ ಅಂದರೆ, ಯಾವುದೇ ಪುಣ್ಯಕ್ಷೇತ್ರಕ್ಕಾಗಲಿ ಅಥವಾ ಹೊರಗಡೆ ಪ್ರಯಾಣ ಮಾಡಬೇಕಾಗಲಿ, ನೀವು ಯಾವ ವಾರ ಹೊರಡ್ತಿದ್ದೀರೋ ಆ ವಾರ ಒಂದು ಸಣ್ಣ ಒಂದು ಹಿಂಟ್ಸ್ ಹೇಳ್ತೀನಿ ಸ್ನೇಹಿತರೆ. ಹಿಂಟ್ಸ್ ಹೇಳ್ತೀನಿ ಅಂದರೆ, ಅದು ನೀವು ಮಾಡ್ಕೊಂಡು ನಿಮಗೆ ಒಂದು 100ಕ್ಕೆ 60-70% ಅಷ್ಟು ನಿಮಗೆ ಅಲ್ಲಿ ಶುಭ ತೋರಿಸುತ್ತೆ ಸ್ನೇಹಿತರೆ. ಮೊದಲನೇದಾಗಿ ಏನಂದರೆ, ಭಾನುವಾರ ಅಂದರೆ ಅದು ಸೂರ್ಯನ ವಾರ ಅಂತ. ಅಂದರೆ ಸೂರ್ಯನ ವಾರ ಆಗಿರೋದ್ರಿಂದ ಏನಾಗುತ್ತೆ ಅಂತಂದರೆ, ಭಾನುವಾರ ನೀವು ಎಲ್ಲರ ಪ್ರಯಾಣ ಮಾಡಬೇಕಾದ್ರೆ ಆ ರಾಹುಕಾಲ ಟೈಮ್ ಅದೆಲ್ಲ ನೋಡಿಕೊಡ್ರಿ. ನೀವು ಹೋಗಬೇಕಾದ್ರೆ ಇನ್ನೊಂದು ಏನಂತಂದರೆ, ಸ್ವಲ್ಪ ವೀಳ್ಯದೆಲೆ ಅಡಿಕೆನ ನೀವು ಸೇವನೆ ಮಾಡ್ಕೊಂಡು ಹೋದರೆ ಹೋಗ್ತಕ್ಕಂಥ ಪ್ರಯಾಣ ಅಥವಾ ಹೋಗ್ತಕ್ಕಂಥ ಕೆಲಸಕ್ಕೆ ಹೋಗ್ತಕ್ಕಂಥದ್ದು ಭಾಳ ಸುಖಕರವಾಗಿರುತ್ತೆ. ಯಾಕೆ ಅಂತಂದರೆ, ಸೂರ್ಯನಿಗೆ ಪ್ರಿಯವಾಗಿದ್ದು ಲಕ್ಷ್ಮಿ ಅಂದರೆ ಅಡಿಕೆ ಬೆಟ್ಟ. ಆಮೇಲೆ ಬುಧ ಏನಂದರೆ ವೀಳ್ಯದೆಲೆ ಅಂದರೆ ನಾರಾಯಣ ಅಂತ. ಅಂದರೆ ಸೂರ್ಯನಿಗೆ ಏನಂತಂದರೆ ಲಕ್ಷ್ಮೀ ಕಂಡ್ರೆ ಇಷ್ಟ ಅಥವಾ ನಾರಾಯಣ ಕಂಡ್ರೆ ಇಷ್ಟ ಅಂತ ಹೇಳ್ತಾರೆ. ಅಂದರೆ ಸೂರ್ಯ ನಾರಾಯಣ ಅಂತಲೇ ಹೇಳ್ತೀವಿ ನಾವು. ಹಾಗಾಗಿ ಏನಾಗುತ್ತೆ ಅಂತಂದರೆ, ಇಲ್ಲಿ ಸೂರ್ಯನಿಗೆ ಏನಪ್ಪ ಅಂತಂದರೆ ಭಾಳ ಬೇಕಾಗಿರ್ತಕ್ಕಂಥ ದೇವರು ಅಂದರೆ ಸೂರ್ಯನ ಲಕ್ಷ್ಮಿ. ಇನ್ನೊಂದು ಏನಂದರೆ, ಇಲ್ಲಿ ಆದಿತ್ಯ ಬುಧ ಅಂದರೆ ಬುಧ ಆದಿತ್ಯ ಯೋಗ ಅಂತ ಅಂತೀವಿ ನಾವು. ಅಂದರೆ ಸೂರ್ಯನ ಬಣ್ಣ ಕೆಂಪು, ಆಮೇಲೆ ಅಲ್ಲಿ ಬುಧನ ಬಣ್ಣ ಹಸಿರು ಬರ್ತದೆ. ಇವೆರಡೂ ಮಿಕ್ಸ್ ಆದಾಗ ಏನಂದರೆ ಬುಧ ಆದಿತ್ಯ ಯೋಗ ಅಂತ ಅಂತೀವಿ ನಾವು. ಹಾಗಾಗಿ ಇಲ್ಲಿ ಎಲೆ ಅಡಿಕೆ ಹಾಕ್ಕೊಂಡು ನೀವು ಭಾನುವಾರಗಳಲ್ಲಿ ಪ್ರಯಾಣ ಮಾಡಿದರೆ ಯಾವುದೇ ಕಾರ್ಯಕ್ರಮ ಕೂಡ 100ಕ್ಕೆ 70-80% ಅಷ್ಟು ಶುಭ ಆಗಿರ್ತದೆ. ಅಶುಭ ಆಗೋದು ಭಾಳ ಕಡಿಮೆ ಸ್ನೇಹಿತರೆ. ನೆಕ್ಸ್ಟ್ ಬಂದು ಸೋಮವಾರ ಏನಾಗುತ್ತೆ ಅಂತಂದರೆ, ಇಲ್ಲಿ ಜನರಲ್ಲಾಗಿ ಸೋಮವಾರ ಬಂದು ಚಂದ್ರ ಅಂದರೆ ಮನೋಕಾರಕ ಅಂತ. ಅಲ್ಲಿ ನೀವು ಬೆಟರ್ ಆಪ್ಷನ್ಸು, ನೀವು ಸೋಮವಾರ ಹೋಗಬೇಕಾದ್ರೆ ಏನಂತಂದರೆ, ನೀವು ನೀಟಾಗಿ ಅಲಂಕಾರ ಮಾಡ್ಕೊಳ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಬಟ್ ಕೊನೆಗೆ ಲಾಸ್ಟಿಗೆ ನೀವು ಪ್ರಯಾಣ ಬೆಳೆಸ್ಬೇಕಾದ್ರೆ ಒಂದು ಸತಿ ಏನಾಗುತ್ತೆ ಅಂದರೆ, ಕನ್ನಡಿ ನೋಡ್ಕೋಬೇಕಂತ ನಮ್ಮ ಶಾಸ್ತ್ರಗಳು ಹೇಳುತ್ತೆ. ಯಾಕೆ ಅಂತಂದರೆ, ನಾವಿಲ್ಲಿ ಈ ಕನ್ನಡಿ ಅಂತಂದು ಏನಾಗಿಸ್ತಾ ಅಂದರೆ, ನಿಮಗೊಂದು ಗೊತ್ತಿರಲಿ ಏನಂದರೆ, ಬೆಳಗ್ಗೆ ಎದ್ದ ತಕ್ಷಣ ನೀವು ಹಾಸಿಗೆಯಿಂದ ಮುಖ ತೊಳೆದಾಗ ಏನಾರ ಕನ್ನಡಿಯನ್ನು ನೋಡಿದ್ರೆ, ಅವತ್ತು ಬೆಳಗಿಂದ ಸಾಯಂಕಾಲ ತನಕ ಗಂಡ ಹೆಂಡತಿ ಉದ್ಯೋಗ ಕಡೆ ಬರೇ ಗಲಾಟೆಗಳು ಮಾಡ್ತಾರೆ. ಅದು ಏನಂತಾನೆ ಕನ್ನಡಿ ದರ್ಪಣ ಅಂತೀವಿ ನಾವು. ದರ್ಪಣ ಅದಕ್ಕೇನಂತಂದರೆ, ಇಲ್ಲಿ ಸೋಮವಾರ ನೀವು ಪ್ರಯಾಣಗಳನ್ನ ಬೆಳೆಸಬೇಕಾದ್ರೆ
ಯಾವುದೇ ಎಲ್ಲಿಗಾರ ಹೋಗಬೇಕಾದ್ರೆ ಸೋಮವಾರ ಪ್ರಯಾಣ ಬೆಳೆಸ್ಕೊಂಡು ಒಂದು ಸತಿ ಕೊನೆಗೆ ಲಾಸ್ಟಿಗೆ ಅಂದರೆ ಕೊನೆಗೆ ನೀವು ಮನೆ ಬಾಗಿಲು ಹಾಕೋದಕ್ಕೆ ಮುಂಚೆ ನಿಮ್ಮ ಕನ್ನಡಿಯಲ್ಲಿ ಮುಖ ನಡ್ಕೊಂಡು ಅಂದರೆ ನಿಮ್ಮ ದೃಷ್ಟಿ ಏನಿದೆಯಲ್ಲ ಅದೆಲ್ಲ ದರ್ಪಣ ಅಕ್ಸೆಪ್ಟ್ ಮಾಡುತ್ತೆ. ಅಲ್ಲಿ ಹೋದ ಪ್ರಯಾಣ ಕೂಡ ಅನುಕೂಲ ಆಗುತ್ತೆ. ಅದ್ರ ಜೊತೆಗೆ ಏನಂತಂದರೆ ಚಂದ್ರನಿಗೆ ಇಷ್ಟವಾಗಿರ್ತಕ್ಕಂಥದ್ದು ಒಂದು ಏನಪ್ಪ ಅಂದರೆ ಮೊಸರನ್ನು ಕೂಡ ಸೇವನೆ ಮಾಡ್ಕೊಂಡು ಹೋದರೆ ಪ್ರಯಾಣ ಮತ್ತು ಸುಖಕರವಾಗುತ್ತೆ ಮತ್ತು ಕೆಲಸ ಕೂಡ ಈಸಿ ಆಗುತ್ತೆ ಸ್ನೇಹಿತರೆ. ಜೊತೆಗೆ ಏನಂತಂದರೆ ಇವೆರಡೂ ಆಪ್ಷನ್ಸು ಮಾಡಿಕೊಂಡು ಕೂಡ ಅಲ್ಲಿ ಏನಾರ ಸಪೋಸ್ ನೀವೆಲ್ಲ ಪ್ರಯಾಣ ಮಾಡ್ತಿರ್ತೀರಿ, ಈ ರೋಡಲ್ಲಿ ಏನಾದರೂ ಹಣ್ಣು ಹಂಪಲು ಸಿಗ್ತಿರ್ತವೆ, ಅದನ್ನು ಸಿಕ್ಕರೆ ಅದನ್ನು ಬೇಕಾದ್ರೂ ನೀವು ವಿಶೇಷವಾಗಿ ಅಂದರೆ ಪ್ಯಾರಲಣ್ಣು ಅಂದರೆ ಸೀಬೆ ಹಣ್ಣು ಅಂತೀವಿ ನಾವು, ಅದನ್ನು ಬೇಕಾದ್ರೆ ತಿನ್ಕೊಳ್ಳೋದು ಕೂಡ ಪ್ರಯಾಣ ಸುಖಕರವಾಗುತ್ತೆ ಅಂತ ಹೇಳ್ತೀವಿ. ಆಮೇಲೆ ಮಂಗಳವಾರ, ಸೋಮವಾರದಾಯಿತು. ಮಂಗಳವಾರ ಏನಪ್ಪ ಅಂದರೆ ಕುಜ ಅಂತಂದರೆ ಕುಜ ಅಂದರೆ ಏನಪ್ಪ ಅಂದರೆ ಮಂಗಳ ಗ್ರಹ ಅಂದರೆ ತೊಗರಿ ಬೇಳೆ ಬರ್ತದೆ. ಅದು ಮಂಗಳ ಗ್ರಹನಿಗೆ ಇನ್ನೊಂದು ಏನು ಸಮಸ್ಯೆ ಅಂದರೆ ಅಲ್ಲಿ ಮಂಗಳ ಗ್ರಹ ಕೋಪ, ಸಿಟ್ಟು, ಆಂಗ್ಸೈಟಿ ಜಾಸ್ತಿ. ಅವತ್ತು ಮಂಗಳವಾರ ಜನರಲ್ಲಿಗೆ ಭಾಳಷ್ಟು ಜನ ಯಾವ ಕೆಲಸಗಳನ್ನ ಮಾಡೋದ್ರಲ್ಲಿ ಭಾಳ ತಪ್ಪದು. ಮಂಗಳವಾರ ಭಾಳ ಒಳ್ಳೆಯ ದಿನ ಇದೆ. ಇಲ್ಲಿ ಏನು ಸಮಸ್ಯೆ ಅಂತಂದರೆ ನೀವು ಮಂಗಳವಾರಕ್ಕೆ ಹೋಗಬೇಕಾದ್ರೆ ಯಾವ ಕೆಲಸಕ್ಕೆ ಹೋಗ್ತಿದ್ದೀರಾ, ಏನು ಹೋಗ್ತಿದ್ದೀರಾ ಅಂತಂದರೆ ಅಲ್ಲಿ ಒಂದು ದುರ್ಗಾದೇವಿ ಸ್ಮರಣೆ ಮಾಡ್ಕೊಂಡು ಹೋಗಬೇಕು. ಇಲ್ಲ ಮಂಗಳವಾರ ನೀವು ಹೊರಟಾಗ ಈ ರೀತಿ ನಾನು ಹಚ್ಕೊಂಡಿದ್ದು ನೋಡಿ, ಗಂಧದ ಮೇಲೆ ಕುಂಕುಮ ಹಚ್ಕೊಂಡು ಹೋಗ್ಬೇಕು. ಅಂದರೆ ಕುಜ ಅಂದರೆ ಕೆಂಪು ಬಣ್ಣ ಅಥವಾ ಸೂರ್ಯ ಎರಡಕ್ಕೂ ಬರ್ತದೆ ಅದು. ಬಟ್ ಕುಜನ ಬಣ್ಣ ಜನರಲ್ಲಿಗೆ ಏನಪ್ಪ ಅಂತಂದರೆ ಕೆಂಪು. ಅಲ್ಲಿ ಏನಾಗುತ್ತೆ ಅಂತಂದರೆ ಈ ರೀತಿ ಗಂಧ ಕುಂಕುಮ ಹಚ್ಕೊಂಡು ಹೋದಾಗ ನಿಮಗೆ ಒಂದು ಮನಸ್ಸಿನ ಉಲ್ಲಾಸ ಚೆನ್ನಾಗಿರ್ತದೆ. ಜೊತೆಗೆ ಇನ್ನೊಂದು ಏನಂತಂದರೆ ನೀವು ಮಂಗಳವಾರ ಪ್ರಯಾಣಗಳನ್ನು ಮಾಡಬೇಕಾದ್ರೆ ಅಥವಾ ತೊಗರಿಬೇಳೆ ಅಂತ ಮಾಡ್ತಕ್ಕಂಥ ಪದಾರ್ಥಗಳನ್ನ ಅಥವಾ ಊಟದಲ್ಲಾದರೂ ಬಳಸ್ಕೋಬೋದು. ಇಲ್ಲ ಏನೂ ಸಿಗಲಿಲ್ಲ ಅಂದರೆ ಕೆಂಪು ಕಲ್ಸಕ್ಕರೆ ಜೊತೆಗೆ ಒಂದು ಸಣ್ಣ ತುಂಡು ಬೆಲ್ಲ, ಇವೆರಡು ತಿಂದು ನೀವು ಪ್ರಯಾಣ ಬೆಳೆಸ್ಬೋದು. ಕೊನೆಗೆ ಲಾಸ್ಟಿಗೆ ಹೋಗಬೇಕಾದ್ರೆ ಮನೆಯಿಂದ ಪ್ರಯಾಣ ಬಿಡಬೇಕಾದ್ರೆ ವೆಹಿಕಲ್ ಹತ್ತೋದಕ್ಕಿಂತ ಮುಂಚೆ ಒಂದು ಕೆಂಪು ಕಲ್ಸಕ್ಕರೆ ಅದು ಸಿಗುತ್ತೆ ನಿಮಗೆ, ಇಲ್ಲಾಂದ್ರೆ ಒಂದು ತುಂಡು ಬೆಲ್ಲ. ಕೆಂಪು ಕಲ್ಸಕ್ಕರೆ ಯಾರಿಗಿಷ್ಟ? ಕೃಷ್ಣನಿಗಿಷ್ಟ. ಅದು ಪ್ರಯಾಣ ಈಸಿಯಾಗಿರ್ತದೆ. ಜೊತೆಗೆ ಏನಂದರೆ ಬೆಲ್ಲ ಯಾರಿಗಿಷ್ಟ? ಮೃತ್ಯುಂಜಯ ಈಶ್ವರನಿಗಿಷ್ಟ. ಹಾಗಾಗಿ ಏನಂತಂದರೆ ಇಲ್ಲಿ ಆ ಮಂಗಳವಾರದ ದಿನ ಏನಪ್ಪ ಅಂದರೆ ಒಂದು ಕೃಷ್ಣನ ಆಶೀರ್ವಾದ, ಒಂದು ಈಶ್ವರನ ಆಶೀರ್ವಾದ, ಪ್ರಯಾಣ ಸುಖಕರವಾಗುತ್ತೆ ಹೇಳಬೇಕಾಗತ್ತೆ. ಇವೆರಡಕ್ಕೂ ಮೀರಿ ಇನ್ನೊಂದು ಏನಂತಂದರೆ ಮಂಗಳವಾರ ನೀವೇನಾದ್ರು ಹೊರಟ್ರೆ ಗಾಡಿಗೆ ಒಂದು ನಿಂಬೆಹಣ್ಣನ್ನು, ಗಾಡಿ ಜನರಲ್ಲಿ ನಿಂಬೆಹಣ್ಣು ಹಾಕ್ತಾರೆ, ಬಟ್ ಏನಾದರೆ 4 ವೀಲರ್ ಜೊತೆಗೆ ಒಂದು ನಿಂಬೆಹಣ್ಣನ್ನು ದೃಷ್ಟಿ ತೆಗೆದುಬಿಟ್ಟು ಒಂದು ಡ್ರೈವರ್ ತಿಟ್ಕೊಂಡ್ರೆ ಅದು ಪ್ರಯಾಣ ಕೂಡ ಸುಖಕರವಾಗುತ್ತೆ ಅಂತ ನಾವು ಹೇಳಬೇಕಾಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಏನಂದರೆ ಬುಧವಾರ ಬಂದು ಇಲ್ಲಿ ಏನಾಗುತ್ತೆ ಅಂದರೆ ಬುಧ ಅಂದರೆ ಸೌಮ್ಯ ಅಂತ ಅಂತೀವಿ ನಾವು. ಬುಧವಾರ ವಿಶೇಷವಾಗಿ ಪ್ರಯಾಣ ಮಾಡಬೇಕಾದ್ರೆ ನೀವೇನು ಮಾಡಬೇಕಂದ್ರೆ ನಾರಾಯಣನ ಸ್ಮರಣೆ ಮಾಡ್ಕೊಂಡು ಹೋಗಬೇಕಾದ್ರೆ ವಿಷ್ಣು ಸ್ಮರಣೆ ಅಂದರೆ ವಿಷ್ಣುವಿನ ವಾಹನ ಗರುಡನ ಸ್ಮರಣೆ ಮಾಡ್ಬೋದು, ಅಥವಾ ನಾರಾಯಣ ಓಂ ನಮೋ ನಾರಾಯಣ ಅಂತ ಹೇಳ್ಕೊಂಡು ಹೋಗ್ಬೋದು. ಆಮೇಲೆ ನಿಮಗಲ್ಲಿ ವಿಶೇಷವಾಗಿ ಏನಾರ ಮದುವೆ ವಿಚಾರಗಳಿಗೆ ಅಥವಾ ಬೇರೆ ಏನಾರ ಫಂಕ್ಷನ್ಗೆ ಶುಭ ಕಾರ್ಯಕ್ರಮಗಳಿಗೆ ಹೋಗಬೇಕಾದ್ರೆ ಬುಧವಾರ ನೀವು ಜರ್ನಿ ಮಾಡಬೇಕಾದ್ರೆ ಏನಂತ ಸ್ವಲ್ಪ ಗಸಗಸೆ ಅಂತ ಇರ್ತದೆ, ಅದನ್ನು ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಸಕ್ಕರೆ ಹಾಕೊಂಡು ತಿಂದು ಹೋಗ್ಬೋದು, ಗಸಗಸೆ ತಿಂದು ಹೋಗ್ಬೋದು. ಜೊತೆಗೆ ಇನ್ನೊಂದು ಏನಂತಂದರೆ ಅಲ್ಲಿ ಅಕ್ಕಿ ಕಡಲೆಬೇಳೆ, ಇದು ಹೆಸರುಬೇಳೆ ಅಂತಿದೆ, ಹೆಸರುಬೇಳೆ ಪಾಯಸ ಕೂಡ ಮಾಡ್ಕೊಂಡು ನೀವು ಹೊರಡ್ಬೋದು. ಅಂದರೆ ಹೆಸರುಬೇಳೆ ಪಾಯಸ ಮನೇಲಿ ಮಾಡಿಕೊಂಡು ನೀವು ಅಲ್ಲಿ ಜರ್ನಿ ಅಂದರೆ ಪ್ರಯಾಣ ಮಾಡೋದಕ್ಕಿಂತ ಮುಂಚೆ ತೊಗೊಂಡು ಹೋಗ್ಬೋದು. ಇದು ಕೂಡ ಒಳ್ಳೆಯದು. ಜೊತೆಗೆ ಬುಧವಾರ ಏನಪ್ಪ ಅಂದರೆ ಅಲ್ಲಿ ಇನ್ನೊಂದು ಅಂದರೆ ವ್ಯಾಪಾರಾಧಿಪತಿ ಅಂತಂದು ಬುಧನಿಗೆ ಅಂದರೆ ಅವನಥರ ಹುಡುಗ ಇದ್ದಂಗೆ ನೀಟಾಗಿ ಅಲಂಕಾರ ಮಾಡಿಕೊಂಡು ಎಲ್ಲದಕ್ಕೇನಪ್ಪ ಅವತ್ತು ವಿಶೇಷವಾಗಿ ಅಂದರೆ ಹಸಿರು ಏನಾರ ಶರ್ಟ್ ಆಗಲಿ ಅಥವಾ ಪ್ಯಾಂಟ್ ಆಗಲಿ ಅಥವಾ ಏನಾರ ಬೇರೆ ಯಾವ್ದಾರು ಒಂದು ಅಟ್ಲೀಸ್ಟ್ ಬೇರೆ ಬಟ್ಟೆ ಹಾಕ್ಕೊಂಡು ಹಸಿರು ಖರ್ಚಿಗೆ ಇಟ್ಕೊಂಡು ಹೋದ್ರೆ ಕೂಡ ಒಳ್ಳೆಯದಾಗುತ್ತೆ. ಅಲ್ಲಿ ಜರ್ನಿ ಮಾಡಬೇಕಾದ್ರೆ ವಿಶೇಷವಾಗಿ ಹೆಸರುಬೇಳೆ ಪಾಯಸ ಮಾಡ್ಕೊಂಡು ತಿಂದರೆ ಅಲ್ಲಿ ಹೋಗಿ ನಾರಾಯಣ ಸ್ಮರಣೆ ಮಾಡ್ಕೊಂಡ್ರೆ ಅದೇನು ಕೆಲಸಗಳು ಸುಸೂತ್ರವಾಗ್ತದೆ ಅಂತ ನಾವು ಹೇಳ್ಬೇಕಾಗ್ತದೆ ಸ್ನೇಹಿತರೆ. ಇನ್ನು ಗುರುವಾರ ಬಂದು ಏನಂತಂದರೆ ಅದು ಗುರುಗಳ ವಾರ. ಆಮೇಲೆ ದಕ್ಷಿಣಾಮೂರ್ತಿ ಅಂದರೆ ಒಂದು ಈಶ್ವರನ ವಾರ ಅಂತ ಕೂಡ ಆಗುತ್ತೆ. ಎಲ್ಲ ಗುರುಗಳ ವಾರ, ನಮ್ಮ ಗುರುಗಳಾಗ್ಬೋದು ಅಥವಾ ರಾಘವೇಂದ್ರ ಸ್ವಾಮಿಗಳಾಗ್ಬೋದು, ಅದರ ಸಮಕಾಲೀನ ಗುರುಗಳಾಗ್ಬೋದು, ವಾದಿರಾಜರಾಗ್ಬೋದು, ಇವೆಲ್ಲ ಗುರುಗಳು ಅಂತಂತೀವಿ ನಾವು. ಗುರುವಾರ ಪ್ರಯಾಣ ಮಾಡಬೇಕಾದ್ರೆ ಏನಾಗುತ್ತೆ ಅಂತಂದರೆ ಒಂದು ಗುರುಗಳ ಆಶೀರ್ವಾದ ಅಥವಾ ನಮ್ಮ ಮನೆ ಗುರುಗಳ ಆಶೀರ್ವಾದ, ಜಾತಕದಲ್ಲಿ ಬೃಹಸ್ಪತಿ ಆಚಾರ ಅಂದರೆ ಗುರುಗಳ ಆಶೀರ್ವಾದ ಆಗಬೇಕಾದ್ರೆ ನೀವು ಅಲ್ಲಿ ಗುರುವಾರ ಹೊರಗಡೆ ಜರ್ನಿ ಮಾಡಬೇಕಾದ್ರೆ ಒಂದು ಸ್ವಲ್ಪ ಕಡಲೆಬೇಳೆ ಸಂಬಂಧಪಟ್ಟಿರ್ತಕ್ಕಂಥ ಅಥವಾ ಕಡಲೆಕಾಳು ಸಂಬಂಧಪಟ್ಟಿರ್ತಕ್ಕಂಥದ್ದು ಏನಾದ್ರು ಒಂದು ಸ್ವಲ್ಪ ಐಟಮ್ಸ್, ಕಡಲೆಕಾಳು ಪಲ್ಯನೋ ಮತ್ತೊಂದು ಏನಾದ್ರು ಸ್ವೀಟು ಅಥವಾ ಹೈಗ್ರೀವ ಅಂತ ಇರ್ತದೆ. ಹೈಗ್ರೀವ ಅಂದರೆ ಕಡಲೆಬೇಳೆಯಲ್ಲಿ ಮಾಡ್ತಾರೆ, ಅದನ್ನು ಕೂಡ ಮಾಡ್ಕೊಂಡು ಹೋಗ್ಬೋದು. ಅಲ್ಲಿ ಯಾಕೆ ಹೈಗ್ರೀವ ಅಂತ ಹೇಳ್ತಾರೆ ಸ್ನೇಹಿತರೆ ಅಂದರೆ ಕಡಲೆಬೇಳೆ ಬಂದು ಗುರುಗೆ ಬರ್ತದೆ, ಬೆಲ್ಲ ಮಿಕ್ಸ್ ಮಾಡ್ತಾರೆ ಅದಕ್ಕೆ. ಬೆಲ್ಲ ಅಂದರೆ ಏನಂದರೆ ಅದು ಮೃತ್ಯುಂಜಯ ಅಂದರೆ ದಕ್ಷಿಣಾಮೂರ್ತಿ ಅಂದರೆ ಈಶ್ವರ ಒಂದು ದಿವಸ ಗುರುವಾರಕ್ಕೆ ದಕ್ಷಿಣಕ್ಕೆ ಮುಖ ಮಾಡೋದನ್ನ ದಕ್ಷಿಣಾಮೂರ್ತಿ ಅಂತ ಅಂತೀವಿ ನಾವು. ಹಾಗೆ ಪ್ರಯಾಣಕ್ಕೆ ವಿಶೇಷವಾಗಿ ನಮಗೆ ಈಶ್ವರನೇ ಬೇಕು ಸ್ನೇಹಿತರೆ. ಯಾಕೆ ಅಂತಂದರೆ ಅದು ನಡ್ಗ ಇಲ್ಲ ಅಂತಂದರೆ ರೋಡಲ್ಲಿ ಹೋಗ್ತಕ್ಕಂಥ ಕೆಲವೊಂದು ಘಟನೆಗಳು, ಅಪಘಾತ ಕಂಟೆಗಳು, ಮತ್ತೊಂದು ಮಗದೊಂದು ಏನೋ ಒಂದು ದುಷ್ಟಶಕ್ತಿಗಳು, ಇವೆಲ್ಲದನ್ನು ಕಂಟ್ರೋಲ್ ಮಾಡಬೇಕಾದ್ರೆ ನಾವು ಅಲ್ಲಿ ಆತನೊಂದು ಸ್ಮರಣೆ ಅವಶ್ಯಕ. ಹಾಗಾಗಿ ಏನಂದರೆ ನೀವು ಗುರುವಾರ ಪ್ರಯಾಣ ಮಾಡಬೇಕಾದ್ರೆ ಏನಂತಂದರೆ ಹಯಗ್ರೀವ ಪಾಯಸ ಅಥವಾ ಕಡಲೆಕಾಳು ಉಸುಳಿ ಅಂತ ಅನ್ಬೋದು ನೀವು. ಅದ್ರ ಜೊತೆಗೆ ಇನ್ನೊಂದು ಏನಂತಂದರೆ ಒಂದು ಸ್ವಲ್ಪ ಮಟ್ಟಿಗೆ ನೀವು ಗಾಡಿಗೆ ಹೋಗ್ತಿರ್ಬೇಕಾದ್ರೆ ಕನಕಾಂಬರ ಹಾಕ್ಕೊಂಡು ಹೋಗ್ಬೋದು.
ಅಂದರೆ ಸಪೋಸ್ ಈಗ ಎಲ್ಲರೂ ಒಂದು ಕಡೆ ಗುರುಗಳು ಅಂದರೆ ಮಂತ್ರಾಲಯಕ್ಕೆ ಹೋಗ್ತಿರ್ತೀರಿ ಗುರುವಾರ, ಗುರುಗಳು ಅಲ್ಲಿ ಹೋಗ್ಬೇಕಾದ್ರೆ ಅದನ್ನೇ ಅವತ್ತೇ ಹಾಕೋಬೇಕು ಅಂತ ಏನು ಸ್ನೇಹಿತರೆ. ಬಟ್ ಗುರುಗಳ ಸ್ಥಾನಕ್ಕೆ ಹೋದಾಗ ಕನಕಾಂಬರ ಹಾಕ್ಕೊಂಡು ಹೋಗ್ಬೋದು. ಕನಕಾಂಬರ ಮಲ್ಲಿಗೆ ಭಾಳ ಇಷ್ಟ. ಕನಕಾಂಬರ ಅಂದರೆ ಜನರಲ್ಲಿ ಗುರುಗೆ ಹಾಕಿ ಬರ್ತದೆ. ಹಾಗಾಗಿ ಸ್ವಲ್ಪ ಕನಕಾಂಬರ ಹಾಕ್ಕೊಂಡು ನೀವಲ್ಲಿ ಗಾಡಿಗೆ ಹೋದರೂ ಕೂಡ ಅದು ಭಾಳಷ್ಟು ಒಳ್ಳೆಯದಾಗುತ್ತೆ. ಜೊತೆಗೆ ಕಡಲೆಬೇಳೆ ಸಂಬಂಧಪಟ್ಟಿರ್ತಕ್ಕಂಥ ಪಾಯಸಗಳಾಗಲಿ ಮತ್ತೊಂದು ಅದು ಏನು ಬೇಕಾದ ಅಂದ್ಕೊಂಡು ನೀವು ಹೋಗ್ಬೋದು ಸ್ನೇಹಿತರೆ. ಇನ್ನು ಶುಕ್ರವಾರ, ಇದು ಏನಂದರೆ ಶುಕ್ರವಾರ ಬಂದು ಏನಪ್ಪ ಎಲ್ಲದಕ್ಕೂ ಅತ್ಯಂತ ನವಗ್ರಹಗಳಲ್ಲಿ ನಾವು ಹೇಳಿದ ಪದೇ ಪದೇ ಈ 9 ಗ್ರಹಗಳಲ್ಲಿ ಏನಂದರೆ 2 ಛಾಯಾಗ್ರಹಗಳು, 7 ಮಾತ್ರ ನಮಗೆ ಗ್ರಹಗಳು ಅಂದರೆ ಸೂರ್ಯನಿಂದ ಶನಿ ತನಕ ಅಂತ. ಶುಕ್ರ ಏನಪ್ಪ ಅಂದರೆ ನಂಬರ್ 1 ಪೊಸಿಷನಲ್ಲಿ, ಅಂದರೆ ಒಂದು ಮದುವೆ, ಮುಂಜಿ, ಉಪನಯನ, ಮತ್ತೊಂದು ಮಗದೊಂದು ಎಲ್ಲದಕ್ಕೂ ಶುಕ್ರ ಗ್ರಹ ದೃಷ್ಟಿ ಇರಬೇಕು. ಆತ ರಾಕ್ಷಸ ಗುರು ಆದರೂ ಕೂಡ ನಮ್ಮ ಎಲ್ಲರಿಗೂ ಈ ಪ್ರಪಂಚದಲ್ಲಿ ಆತನಷ್ಟು ಶುಭ ಯಾರೂ ಇಲ್ಲ. ಅದನ್ನು ಬಿಟ್ಟರೆ ಗುರು ಬರ್ತದೆ ನೆಕ್ಸ್ಟು. ಹಾಗಾಗಿ ಶುಕ್ರವಾರ ನೀವು ಪ್ರಯಾಣ ಮಾಡೋಕ್ಕೆ ವಿಶೇಷವಾಗಿ ಅಂದರೆ ಅಮ್ಮನ ಆರಾಧನೆ ಮಾಡಬೇಕಾಗುತ್ತೆ. ಅಂದರೆ ಅಮ್ಮನ ಆರಾಧನೆ ಅಂತಂದರೆ ದುರ್ಗಾದೇವಿ ಆಗ್ಬೋದು, ಲಕ್ಷ್ಮಿ ಆಗ್ಬೋದು, ಇಂದ್ರಾಣಿ ಆಗ್ಬೋದು, ಮತ್ತೊಂದು ಆಗ್ಬೋದು. ಇಲ್ಲಿ ಏನಪ್ಪ ಅಂದರೆ ವಿಶೇಷವಾಗಿ ಅಂದರೆ ಶಾವಿಗೆ ಪಾಯಸ ಶುಕ್ರವಾರ ಅಂದರೆ ಮಹಾಲಕ್ಷ್ಮಿ ಅಮ್ಮನವರಿಗೆ. ಮೊನ್ನೆಯೂ ಹಬ್ಬ ಆಯ್ತು ನೋಡ್ರಿ, ವರಮಹಾಲಕ್ಷ್ಮಿ ಹಬ್ಬ ಆಯಿತು. ಹಾಗಾಗಿ ಏನಂತಂದ್ರೆ ನಿಮಗೆ ಅಮ್ಮನಿಗೆ ಇಷ್ಟವಾಗಿರ್ತಕ್ಕಂಥ ಸ್ವೀಟು, ಅಂದರೆ ಸ್ವೀಟ್ ಅಂದ್ರೆ ಏನಂತಂದರೆ ಅಲ್ಲಿ ಶಾವಿಗೆ ಹಾಗೂ ಪಾಯಸ, ಸಕ್ಕರೆ ಹಾಕಿ ಅದನ್ನು ಹಾಲಲ್ಲಿ ಬೆರೆದು ದ್ರಾಕ್ಷಿ ಗೋಡಂಬಿ ಹಾಕಿ ಮಾಡಿದ್ರೆ ಆ ಪಾಯಸಗಳನ್ನು ಶುಕ್ರವಾರ ನೀವು ತಿಂದು ಪ್ರಯಾಣಗಳನ್ನು ಬೆಳೆಸಿದರೆ ಭಾಳಷ್ಟು ಶುಭ ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಏನಂದರೆ ಬಿಳಿ ಕಲ್ ಸಕ್ಕರೆ ಸ್ವಲ್ಪ ಹಾಲನ್ನು ಕುಡಿಬೋದು. ಹಾಲಿಗೆ ಸ್ವಲ್ಪ ಕೇಸರಿ ಹಾಕೊಂಡು ಕುಡಿದು ಕೂಡ ನೀವು ಪ್ರಯಾಣ ಮಾಡ್ಬೋದು. ಅಕಸ್ಮಾತ್ ಎಲ್ಲಾರ ನೀವು ಜರ್ನಿಗಳಲ್ಲಿ ಕೆಲವೊಂದು ಬಾರಿ ವೆಹಿಕಲ್ಸಲ್ಲಿ ನಿಂದಿರಿಸಿದಾಗ ಸ್ನೇಹಿತರೆ ಏನಾಗುತ್ತೆ ಅಂದರೆ ಅಲ್ಲಿ ಏನಾರ ಈ ಕಾಫಿ ಶಾಪು, ಹಾಲಿನ ಶಾಪ್ ಅಂತ ಇದ್ದರೆ ಬೇಕಾದ್ರೆ ಒಂದು ದೊಡ್ಡ ಹಾಲು ಸಕ್ಕರೆ ಹಾಕೊಂಡು ಕುಡಿದು ನೀವು ಅಲ್ಲಿ ಪ್ರಯಾಣ ಬೆಳೆಸ್ಬೋದು. ಬೆಳಗ್ಗೆ ಪ್ರಯಾಣ ಬೆಳೆಸಿದರೆ ಇಷ್ಟು ಮಾಡ್ಬೋದು. ಸಪೋಸ್ ಏನಾರ ಸಾಯಂಕಾಲ ಪ್ರಯಾಣ ಬೆಳೆಸಿದರೆ ಬಾಳೆಹಣ್ಣು ತಿಂದು ಹೋಗ್ಬೋದು ನೀವು. ಯಾಕೆಂದರೆ ಬಾಳೆಹಣ್ಣು ಕೂಡ ಅದೊಂದು ಶ್ರೇಷ್ಠ ಅಂತಂತೀವಿ ನಾವು. ಹಾಗಾಗಿ ಅದು ಕೂಡ ಜೊತೆಗೆ ಏನಂದರೆ ಎಳನೀರು ಏನಂತ ಅದು ಕೂಡ ಭಾಳಷ್ಟು ಇಂಪಾರ್ಟೆಂಟ್. ಆಗಿ ಶುಕ್ರವಾರ ಇಷ್ಟಕ್ಕೊಂದು ನಿಮಗೆ ಆಪ್ಷನ್ ಸಿಗುತ್ತೆ. ಇನ್ನು ಶನಿವಾರ ಇದು ಸ್ವಲ್ಪ ಮಟ್ಟಿಗೆ ಎಲ್ಲರಿಗೂ ಈ ಮಂಗಳವಾರ ಬಿಟ್ಟರೆ ಶನಿವಾರ ಸ್ವಲ್ಪ ಜರ್ನಿ ಮಾಡಲಿಕ್ಕೆ ಹೋಗ್ಲಿಕ್ಕೆ ಸ್ವಲ್ಪ ಅಪಘಾತ ಗಂಟೆಗೆ ಸ್ವಲ್ಪ ಹೆದರ್ತಾರೆ ಕೆಲವೊಬ್ಬರು. ಬಟ್ ಈಗಿನ ಪ್ರಪಂಚ ಏನಾಗಿದೆ ಸ್ನೇಹಿತರೆ ಅಂತಂದರೆ ಜನರಲ್ಲಾಗೆ ಶನಿವಾರ ಭಾನುವಾರ ಬಿಟ್ಟರೆ ಜರ್ನಿ ಮಾಡೋದು ಯಾರೂ ಇಲ್ಲ. ಎಲ್ಲರೂ ಶನಿವಾರ ಭಾನುವಾರ ಅಷ್ಟು ಹೋಗ್ತಿರ್ತಾರೆ. ಯಾಕಂದ್ರೆ ರಜೆ ಇರೋದೇ 2 ದಿವಸ ಇರ್ತದೆ. ಇನ್ನು ಉಳಿಕೆ ದಿವಸ 5 ದಿವಸ ವರ್ಕಿಂಗ್ ಡೇಸ್ನಾಗ ಇರ್ತಾರೆ. ಅವ್ರು ತಿರುಗಿ ನೋಡೋಕ್ಕೂ ಪುರ್ಸೊತ್ತು ಇರೋದಿಲ್ಲ. ಹಾಗಾಗಿ ಶನಿವಾರ ಜರ್ನಿ ಮಾಡ್ತಾರೆ. ಶನಿವಾರ ಜರ್ನಿ ಮಾಡೋಕೆ ಅದು ಒಂಥರ ಏನಂತಂದರೆ ಈ ನವಗ್ರಹಗಳ ವಾರ ಅಂತ ಅನ್ಬೋದು, ಅಥವಾ ವಿಶೇಷವಾಗಿ ಶ್ರೀರಾಮನ ವಾರ. ಅದು ಆ್ಯಕ್ಚುಲಿ ಆಂಜನೇಯ ಸ್ವಾಮಿ ವಾರ ಶನಿವಾರ ಅಲ್ಲ ಸ್ನೇಹಿತರೆ. ಶನಿವಾರ ಒಂದು ಆ್ಯಕ್ಚುಲಿ ಏನಂತಂದರೆ ನವಗ್ರಹಗಳ ವಾರ, ರಾಮನ ವಾರ ಹಾಗೂ ವೆಂಕಟೇಶ್ವರನ ವಾರ. ಇಲ್ಲಿ ಏನಾಗುತ್ತೆ ಅಂತಂದರೆ ವೆಂಕಟೇಶ್ವರನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪೊಂಗಲ್, ವೆಂಕಟೇಶ್ ದೇವ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಖಾರ ಪೊಂಗಲ್ ಆಗ್ಬೋದು, ಸ್ವೀಟ್ ಪೊಂಗಲ್ ಆಗ್ಬೋದು, ಪುಳಿಯೋಗರೆ ಆಗ್ಬೋದು. ಆಮೇಲೆ ಇನ್ನೇನಪ್ಪ ರಾಮನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಹೆಸರುಬೇಳೆ ಪಾಯಸ, ಪಾನಕ, ಕೋಸಂಬರಿ ಅಥವಾ ಸ್ವೀಟ್ಸ್ ಏನು ಬೇಕು ಆ ರೀತಿಯಿಂದ ಪ್ರಯಾಣ ಬೆಳೆಸ್ಬೋದು. ಶನಿವಾರ ವಿಶೇಷವಾಗಿ ಏನಂತಂದರೆ ಈ ವೆಂಕಟೇಶ್ ದೇವರ ಆರಾಧನೆ ಜಾಸ್ತಿ ಮಾಡ್ತಕ್ಕಂಥವ್ರಿದ್ರೆ ಸ್ವಲ್ಪ ಸ್ವೀಟ್ ಪೊಂಗಲನ್ನು ಮಾಡ್ಕೊಂಡ್ಬಿಟ್ಟು ತಿಂದು ನೀವು ಪ್ರಯಾಣ ಬೆಳೆಸ್ಬೋದು. ಅಕಸ್ಮಾತ್ ಕೆಲವೊಬ್ರು ಆಂಜನೇಯ ಸ್ವಾಮಿಗೆ ಏನಾರು ನಡ್ಕೊತಾ ಇದ್ದರೆ ಅವರು ಶನಿವಾರ ಆಂಜನೇಯ ಸ್ವಾಮಿ ವಾರ ಏನಾರು ಮಾಡ್ತಿದ್ರೆ ಅದು ಜರ್ನಿ ಮಾಡ್ಕೊಂಡು ಅಂಥ ಭಕ್ತಾದಿಗಳು ಕೂಡ ಇದ್ದರೂ ಕೂಡ ಅವರು ಕೂಡ ಸ್ವಲ್ಪ ಹೈಗ್ರೀವ್ ಮಾಡ್ಕೋಬೋದು. ಇಲ್ಲ ಗಸಗಸೆ ಪಾಯಸ ಮಾಡ್ಕೋಬೋದು. ಗಸಗಸೆ ಪಾಯಸ ದಿ ಬೆಸ್ಟ್ ಶನಿವಾರ. ಯಾಕೆ ಅಂತಂದರೆ ಶನಿ ಏನಂತಂದರೆ ದೇಹನ ತಂಪಾಗಿಡ್ತಾನೆ ಅವನು. ಹಾಗಾಗಿ ಬೆಲ್ಲ, ಗಸಗಸೆ ಜೊತೆಗೆ ಹಾಲು, ಸ್ವಲ್ಪ ಮಟ್ಟಿಗೆ ಒಣ ಕೊಬ್ಬರಿಯಿಂದ ಬರ್ತದೆ. ಕೊಬ್ಬರಿ ಬಂದು ಕೂಡ ಅದು ಈಶ್ವರನೇ ಬರ್ತದೆ. ಈ 4 ಕೂಡದೆ ಗಸಗಸೆ ಪಾಯಸ ಅಂತ ಆಗುತ್ತೆ. ಗಸಗಸೆ ಪಾಯಸ ಏನಪ್ಪ ಅಂದರೆ ಈಗ ನಿದ್ದೆ ಬರಲಿಲ್ಲ ಅಂದರೆ ಬೆಸ್ಟ್ ಮೆಡಿಸಿನ್ ಸ್ನೇಹಿತರೆ. ನಿದ್ದೆ ಬರಲಿಲ್ಲ ಅಂತಂದರೆ ಗಸಗಸೆ ಪಾಯಸ ಮಾಡ್ಕೊಂಡು ಚೆನ್ನಾಗಿ ಕುಡಿದ್ಬಿಟ್ರೆ ಆವಾಗ ಬಿಸಿ ಕುಡಿದ್ರೆ 1 ಅವರಲ್ಲಿ ಫಸ್ಟ್ ಕ್ಲಾಸ್ ನಿದ್ದೆ ಬಂದು ಹೋಗುತ್ತೆ. ಹಾಗಾಗಿ ಅಂದರೆ ಇಲ್ಲಿ ಪ್ರಯಾಣ ಬೆಳೆಸಬೇಕಾದ್ರೆ ಶನಿವಾರ ಗಸಗಸೆ ಪಾಯಸ ಆಗ್ಬೋದು, ಅಥವಾ ಹೈಗ್ರೀವ್ ಆಗ್ಬೋದು, ಆಮೇಲೆ ಬಿಳಿ ಕಲ್ ಸಕ್ಕರೆ ತೊಗೋಬೋದು, ಅಥವಾ ಹಾಲನ್ನು ಬೇಕಾದ್ರೆ ಕುಡಿಬೋದು. ಆಮೇಲೆ ಪೊಂಗಲ್. ಇದ್ರ ಜೊತೆಗೆ ಏನಂತಂದರೆ ಇಲ್ಲಿ ಸೇಬಣ್ಣು ಬೇಕಾದ್ರೆ ತಿನ್ಬೋದು ಸ್ನೇಹಿತರೆ. ಸೇಬಣ್ಣು ವಿಶೇಷವಾಗಿ ಇಷ್ಟ. ಸೇಬಣ್ಣಾಗಲಿ, ಕಿತ್ತಳೆ ಹಣ್ಣಾಗಲಿ, ಅಥವಾ ಬೇರೆ ಇನ್ನೇನಾದರೂ ಹಣ್ಣುಗಳು ಕೂಡ ಬರ್ತದೆ. ವಿಶೇಷವಾಗಿ ಏನಂದರೆ ಈ ಸೇಬಣ್ಣು ಆಮೇಲೆ ಈ ಕಿತ್ತಳೆ ಹಣ್ಣು ಇವೆರಡೂ ಕೂಡ ದೇವ್ರಿಗೆ ಇಷ್ಟ. ಹಾಗಾಗಿ ಏನಂತಂದರೆ ಇಲ್ಲಿ ನೀವು ಈ ವಾರಗಳಲ್ಲಿ ಪ್ರಯಾಣ ಬೆಳೆಸಬೇಕಾದ್ರೆ ಸಿಂಪಲಾಗಿ ಹೇಳಿದ್ದೀನಿ ಸ್ನೇಹಿತರೆ ಅಷ್ಟೇ. ಇದರಲ್ಲೇನು ದೊಡ್ಡ ವ್ಯತಿರಿಕ್ತ ಅಂತ ಅನ್ಕೋಬೇಡ್ರಿ ನೀವು. ಯಾಕೆಂದರೆ ಕೆಲವೊಬ್ರು ಏನು ಮಾಡ್ತಿರ್ಬಿಡ್ರಿ ಅವು ಏನು ಹಂಗೆ ನಡ್ಕೊಂಡು ಹೋಗುತ್ತೆ ಅಂತ ಕೆಲವರು ಹೋಗ್ತಾರೆ. ಅವ್ರಿಗೆ ಅಂಥವ್ರಿಗೆ ನಾವೇನು ಹೇಳೋಕ್ಕಾಗಲ್ಲ. ಯಾಕಂದ್ರೆ ನಮ್ಮ ಜನರಿಗೆ ನಾವು ತಿದ್ದೋದು ಭಾಳ ಕಷ್ಟ. ಬಟ್ ನನ್ನ ಗಮನಕ್ಕೆ ಬಂದಿದ್ದು, ನನ್ನ ಜೀವನದಲ್ಲಿ ಅನುಭವಕ್ಕೆ ಬಂದಿದ್ದು, ನನ್ನ ಕ್ಲೈಂಟ್ಸ್ ಹತ್ರ ಅನುಭವಕ್ಕೆ ಬಂದಿದ್ದು, ನಮ್ಮ ಗುರುಗಳಿಂದ ತಿಳ್ಕೊಂಡಿದ್ದು, ನಮ್ಮ ಶಾಸ್ತ್ರ ಪುರಾಣಗಳಿಂದ ಓದಿ ಕೆಲವೊಬ್ಬರು ಹೋಗಿರ್ತಾರೆ, ಏನೋ ಒಂದು ಫಂಕ್ಷನ್ ದುರಂತಾಗಿ ವಾಪಸ್ ಬರ್ತಾರೆ. ಅವ್ರುಗಳೆಲ್ಲ ಕೇಳಿ ತಿಳ್ಕೊಂಡು ನಾನು ಅನುಭವದ ಮೇಲೆ ಇದು ಮಾಡ್ತೀನಿ ಸರ್. ವಿಡಿಯೋಗಳೇನಪ್ಪ ಅಂತ ಸುಮ್ಮನೆ ಮಾಡೋಕ್ಕಾಗಲ್ಲ. ನಮಗೆ ಅಂದರೆ ಸಿಕ್ಕಾಪಟ್ಟೆ ಕ್ಲೈಂಟ್ಸ್ ಇರ್ತಾರೆ. ಆ ಕ್ಲೈಂಟ್ಸ್ಗಳಿಂದ ದಿವಸ ನಾವು ಏನೋ ಒಂದು ಪಾಠನ ಕಲಿತಿರ್ತೀವಿ ಸರ್. ಅವರೇ ನಿಜವಾದ ಗುರುಗಳು ನಮಗೆ. ಕ್ಲೈಂಟ್ಸ್ ಅಂತಂದರೆ ಗುರುಗಳು. ಯಾಕೆಂತಂದರೆ ಅವರಿಂದ ಅನುಭವಗಳಾದಾಗೆಲ್ಲ ನಮಗೆ ಮುಂದೆ ಏನು ಮಾಡಬೇಕು ಅಂತ ಅವ್ರಿಗೆ ಗೈಡ್ಲೈನ್ಸ್ ಕೊಡಬೇಕಾದ್ರೆ ನಾವು ಅವ್ರಿಗೆ ಗುರುಗಳಾಗಿರ್ತೀವಿ.
ಬಟ್ ಇವನ್ನೆಲ್ಲ ಸಣ್ಣ ಪುಟ್ಟ ವಿಚಾರ ತಿಳ್ಕೊಂಡು ಯಾಕೆ ಹೇಳ್ತಾನೆ, ಈಗ ಮದುವೆ ಸೀಸನ್ ಇರ್ತದೆ, ಎಲ್ಲ ಪುಣ್ಯಕ್ಷೇತ್ರಕ್ಕೆ ಹೋಗ್ತಾ ಇರ್ತಾರೆ, ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗ್ತಿರ್ತೀರಿ. ಅದು ಸುಮ್ಮನೆ ಏನಪ್ಪ ಅಂದರೆ ಎಲ್ಲ ಕಡೆ ಜರ್ನಿ ಮಾಡ್ಬೇಕಾದ್ರೆ ಕೆಲವೊಂದು ಬಾರಿ ಪ್ರಯಾಣಗಳು ಕೂಡ ಕೆಲವೊಬ್ಬರಿಗೆ ಸಾವು ತರ್ತಕ್ಕಂಥ ಕಂಟಗಳು ಇರ್ತದೆ. ನನಗೆ ದಯಮಾಡಿ ಬೇಜಾರು ಮಾಡ್ಕೋಬೇಡ್ರಿ. ಹಾಗಾಗಿ ನೀವು ಸಿಂಪಲ್ಲಾಗಿ ಈ 7 ದಿನಗಳಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಇಷ್ಟು ನೀವು ಮಾಡ್ಕೊಂಡು ಹೋದರೆ ಸಾಕಾಗುತ್ತೆ. ಇದಕ್ಕಿಂತ ಬೆಟರ್ ಏನಪ್ಪ ಅಂದರೆ, ನೀವು ಗಾಡಿಗಳಲ್ಲಿ ಹೋಗಬೇಕಾದ್ರೆ ಯಾವ್ದಾದ್ರು ದೇವ್ರ ನಾಮಗಳು ಹಾಕ್ಕೊಳ್ರಿ. ಇಲ್ಲ ಓಂ ನಮೋ ನಾರಾಯಣ, ಓಂ ನಮೋ ಭಗವತೆ ವಾಸುದೇವ, ಓಂ ಶ್ರೀ ರಾಘವೇಂದ್ರ ನಮಃ, ಅದು ಓಂ ನಮಃ ಶಿವಾಯ, ನಿಮಗೆ ಯಾವ್ದು ಬೇಕಾದ್ರೂ ಒಟ್ಟು ದೇವರ ಸ್ಮರಣೆಗಳನ್ನು ಮಾಡ್ಕೊತ ಹೋದರೆ ಎಸ್ಪೆಷಲಿ ಇದು ನಿಮಗೆ ಒಳ್ಳೆ ಪ್ರಯಾಣ ಹೋಗಿ ವಾಪಸ್ ಬರ್ಲಿಕ್ಕೆ ಅನುಕೂಲ ಆಗುತ್ತೆ ಸ್ನೇಹಿತರೆ. ಇಷ್ಟು ತಿಳಿಸಿದ್ದೀನಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಹರೇ ಕೃಷ್ಣ.